ನೋಡಿ ಎಷ್ಟು ಚೆನ್ನಾಗಿದೆ. ನುಚ್ಚಕ್ಕೆ ಉಪ್ಪಿಟ್ಟು ಥರ ಕಾಣುತ್ತಾ ನಿಮಗೆ? ಇದು ಒಳ್ಳೆ ರವೆ ಉಪ್ಪಿಟ್ಟು ಥರನೇ ಇಲ್ಲ. ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಸೂಪರಾಗಿರುತ್ತೆ. ನೀವು ಮಾಡ್ಕೊ ತಿಂದು ನೋಡ್ಬೇಕಿದೆ. ತೆಂಗಿನಕಾಯಿ ಹಾಕಿರುತ್ತೆ ಅದನ್ನು ಕಾಣ್ತಾ ಇದೆ. ಬೆಂದಿಲ್ವೇನೋ ಅಂದ್ಕೋಬೇಡಿ ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಗಮ್ಮಂತ. ಸಬ್ಸಿಗೆ ಸೊಪ್ಪು, ಹಸಿ ಅವರೆಕಾಳು, ಎಷ್ಟು ಚೆನ್ನಾಗಿ ಟೇಸ್ಟ್. ರವೆ ಉಪ್ಪಿಟ್ಟು ಏನೂ ಇಲ್ಲ ಇದ್ರ ಮುಂದೆ. ಬನ್ರವ ಉಪ್ಪಿಟ್ಟು ಅಂತ ಇದ್ರಿ. ನುಚ್ಚಕ್ಕೆ ಹಾಕಿ ಉಪ್ಪಿಟ್ಟು ಮಾಡಿ ತೋರಿಸ್ಕೊಡ್ತೀನಿ. ತಿನ್ನೋರು ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನಮ್ಮ ಹಳ್ಳಿ ಕಡೆ ಬೆಳೆದಿರೋ ಭತ್ತದಲ್ಲಿ ಮಿಲ್ ಮಾಡಿಸಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೋ ಆ ಥರ ನನ್ನ ಮಗಳಿಗೆ ಮಾಡ್ಕೊಡ್ಬೇಕಂತೆ. ಅವರೆಕಾಳು ಹಾಕಿ ಮಾಡ್ತೀನಿ. ಈಗ ಬೇಯಕ್ಕೆ ಇಟ್ಟಿದ್ದೀನಿ ಅವರೆಕಾಳು. ಇದು ಬೇಯ್ತಾ ಇರಲಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹಸಿ ಉಪ್ಪು ಹಾಕೊಳ್ಳೋಣ ಒಂಚೂರು ಬೇಯಲಿ. ಕಾಳು ಸಪ್ಪೆ ಹೊಡಿತದಿಲ್ಲ ಅಂತ. ಯಾಕೆ ಕಾಳು ಬೇಯಿಸ್ಕೋಬೇಕು ಫಸ್ಟು ಅಂದರೆ ಎಲ್ಲ ನಾವು ಒಗ್ಗರಣೆ ಹಾಕಿ ನೀರು ಹೋದ್ಮೇಲೆ ಅದು ಬೇಗ ಗಂಟೆ ಕಾಯ್ಕೊ ಕೂತ್ಕೋಬೇಕಲ್ಲ. ನಾವು ಇಲ್ಲಿ ರೆಡಿ ಮಾಡ್ಕೋದಕ್ಕೆ ಹಿಂಗೆ ಕಾಳು ಬೇಯಿಸ್ಬೇಕು ಹಾಕ್ಬಿಟ್ರೆ ಹಿಂಗೆ ಬೆಂದಿರ್ತದೆ. ಆಮೇಲೆ ಎತ್ತಿ ಇದು ಮಾಡ್ಕೊಬೋದು. ಈಗ ಬೆಂದದ ಇಳ್ಕೊಬಿಡೋಣ. ಇದನ್ನ ಸಾಕು. ಭತ್ತ ಬೆಳೆದು ಬಿಡಿಸಿರೋ ನುಚ್ಚಿದು ಒಂದು ಅರ್ಧ ಕೆಜಿ 3/4 ಕೆಜಿ ಅಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹುರ್ಕೋಬೇಕು. ಹಿಂಗೆ ಚೆನ್ನಾಗಿ ಕೆಂಪಗೆ ಗಮ್ಮಂತ. ಅಕ್ಕಿ ನುಚ್ಚು ಉಪ್ಪಿಟ್ಟು ನೀವು ಯಾವಾಗೂ ತಿಂದಿರಲ್ಲ. ನಾವು ಹಳ್ಳಿ ಕಡೆ ಭತ್ತ ಬೆಳೆದು ಬೇಯಿಸಿ ಕುಟ್ಟಿ ಅದು ಬೀಸ್ಕೊ ಬರ್ತೀವಲ್ಲ ಮಿಲ್ಲಲ್ಲಿ, ಅದು ಅಂದರೆ ತಿರ್ಬೋದು ಈ ಥರ ನುಚ್ಚು ಬರುತ್ತೆ. ಇದರಲ್ಲಿ ನಾವು ಪಾಯಸ ಮಾಡ್ತೀವಿ, ರೊಟ್ಟಿ ಸುಡ್ತೀವಿ, ಆಡಿಸ್ಬಿಟ್ಟು ಉಪ್ಪಿಟ್ಟು ಮಾಡ್ತೀವಿ. ಈ ಉಪ್ಪಿಟ್ಟು ನನ್ನ ಮಗಳಿಗೆ ಬೇಕಂತೆ. ಮಾಡಿ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡೋದು ಅಂತ. ಉಪ್ಪಿಟ್ಟು ಮಾಡೋಕ್ಕೆ ಹಸಿ ಎಣ್ಣೆ ಜಾಸ್ತಿ ಬಿಡಬೇಕು. ಎಣ್ಣೆ ಹಾಕ್ಬೇಕಿಷ್ಟು ನುಚ್ಚಕ್ಕೆ ಉಪ್ಪಿಟ್ಟು. ಎಣ್ಣೆ ಕಾದದೆ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಈಗ ಚಿಟಪಟ ಅನ್ನಲಿ. ಹಸಿಮೆಣ್ಸಿಕಾಯಿ ಹಾಕೊಳ್ಳೋಣ. ಈಗ ಮಕ್ಕ ದೂರ ತಗೊಳ್ಳಿ. ಹಾಕುವಾಗ ಎಣ್ಣೆ ಕಾದಿರ್ತದೆ. ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಹಸಿ ಈರುಳ್ಳಿ ಹೆಚ್ಚಾಗಿ ಹಾಕ್ಬೇಕು. ಈರುಳ್ಳಿ ಹಾಕೊಳ್ಳೋಣ. ಈಗ ಒಂದು 1/4 ಕೆಜಿ ಮೇಲೆ ತೊಗೊಂಡಿದ್ದೀನಿ. ಒಂದು 5-6 ಜನಕ್ಕೆ ಅರ್ಧ ಕೆಜಿ ಮೇಲಿದೆ ನುಚ್ಚು. 3/4 ಕೆಜಿ ಅಷ್ಟು ಅದೇ. ಇಷ್ಟು ಈರುಳ್ಳಿ ಹಾಕೋಬೇಕು. ಈರುಳ್ಳಿ ತೆಂಗಿನಕಾಯಿ ಹೆಚ್ಚಾಗಿ ಹಾಕಿದ್ರೆ ತುಂಬ ಚೆನ್ನಾಗಾಯ್ತದೆ. ಎಣ್ಣೆ ಎಲ್ಲ ಹೆಚ್ಚಾಗಿರ್ಬೇಕು ಇದಕ್ಕೆ. ಇಷ್ಟು ಈರುಳ್ಳಿ ಸಾಕು. ಒಂದು 1/4 ಕೆಜಿ ಮೇಲೆ ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಹಿಂಗೆ ಕಾಳು ಹಿಂಗೆ ಬೇಯಿಸ್ಕೊಂಡಿರೋ ಕಾಳು ಹಿಂಗೆ ಸೋರಿಸ್ಬಿಟ್ಟು ಹಿಂಗೆ ಹಾಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಈ ಬೇಯಿಸಿರೋ ನೀರು ಅದಕ್ಕೆ ಎತ್ತು ಉಪ್ಪಿಟ್ಟಿಗೆ ಹಾಕೊಳ್ಳಿ. ಏನಾಗಲ್ಲ. ಸ್ವಲ್ಪ ಎಣ್ಣೆಲಿ ಹುರಿದ್ರೆ ಕಾಳು ಚೆನ್ನಾಗಿರ್ತದೆ ಅಂತ. ಹಸಿ ಕಾಳು ಸುರಿ ಶುರುವಾಯ್ತು. ಇನ್ನು ಎಲ್ಲದಕ್ಕೂ ಅದೇ. ಇನ್ನು ಉಪ್ಪಿಟ್ಟು ತಗೋ, ಚಿತ್ರಾನ್ನ ತಗೋ, ಕೈಮಾ ಸಾರು ತಗೋ, ಚಿಕನ್ ಸಾರು ತಗೋ ಅಂತ ಎಲ್ಲದಕ್ಕೂ ಅವರೆಕಾಳು ವಾಯಿ ಹಿಡ್ಕೊ ಕೂತ್ಕೊಳ್ಳಿ ಅಂತ. ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಬಾಯಿ ರುಚಿತಿ ಅದೇನೋ ಇದಕ್ಕೇನೋ ಪಜಿತಿ ಅನ್ನೋ ಹಂಗೆ ಆಯ್ತದ. ಮಾತ್ರ ತಿನ್ಬಿಡ್ಬಾ. ನಾವೇನು ದಿವಸ ಮಾಡ್ಕೊ ತಿನ್ನಲ್ಲ. ಇವತ್ತೊಂದು ದಿವಸ ನನ್ನ ಮಗಳಿಗೆ ಅಂತ ಅಕ್ಕಿ ನುಚ್ಚದು ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊ ತಿನ್ನು ನೋಡಿ. ಅಕ್ಕಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡಿರಾ ಅಂತೀರಲ್ಲ, ಒಂದು ಸತಿ ಟ್ರೈ ಮಾಡಿ ಹೆಂಗಿರುತ್ತೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಹೆಂಗಿರುತ್ತೆ ಅಂತ ಸೂಪರಾಗಿರುತ್ತೆ. ಯಾವಾಗೂ ರವೆ ಉಪ್ಪಿಟ್ಟು, ಬನ್ಸಿ ರವೆ, ಆ ರವೆ ಈ ರವೆ ಅಂತ ಮಾಡ್ತಾ ಇರ್ತೀವಲ್ವಾ. ಒಂದು ಸತಿ ನುಚ್ಚು ಯಾವಾಗಾರ ಊರ ಕಡೆ ತಂದಿರ್ತೀರಲ್ಲ, ನುಚ್ಚಿರುತ್ತಲ್ಲ, ಅದು ಯಾಕೆ ವೇಸ್ಟ್ ಮಾಡ್ತೀರಾ? ಈ ಥರ ನನ್ನಂಗೆ ಹುರಿದು ಉಪ್ಪಿಟ್ಟು ಮಾಡಿ ತಿನ್ನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎಣ್ಣೆ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕೊಳ್ಳೋಣ. ಒಂದು 3 ಟೊಮೆಟೊ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಟೊಮೆಟೊಗೆ ಏನು ಅಷ್ಟು ಜಾಸ್ತಿ ಬೇಕಾಗಿಲ್ಲ. ಈರುಳ್ಳಿ ತೆಂಗಿನಕಾಯಿ ಬೇಕಷ್ಟೇ. ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಒಗ್ಗರಣೆಗೆ ಹಾಕೊಳ್ಳೋಣ. ಎಲ್ಲ ಎಣ್ಣೆಲಿ ಬೇಯಲಿ ಚೆನ್ನಾಗಿ. ಅವರೆಕಾಳು, ಟೊಮೊಟೊ, ಈರುಳ್ಳಿ ಎಲ್ಲ ಎಣ್ಣೆಲಿ ಬೆಂದರೆ ಚೆನ್ನಾಗಿ ಸೂಪರಾಗಿ ಆಗುತ್ತೆ ಉಪ್ಪಿಟ್ಟು. ಕಲ್ಲುಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ. ಇದ್ರ ಜೊತೆಲೆ ಬೇಯ್ಕೊಳ್ಳಿ. ಎಲ್ಲ ಚೆನ್ನಾಗಿ ಎಣ್ಣೆಲಿ ಬೆಂದಿದೆ. ಎಣ್ಣೆ ಬಿಟ್ಟಿದೆ. ಈಗ ನೀರು ಉಯ್ಕೊಳ್ಳೋಣ. ಈಗ ಒಂದು ಅಂದಾದ್ಮೇಲೆ ಉಯ್ತೀನಿ ನಾನು. ನೀವು ಹಂಗೆ ಉಯ್ಕೊಳ್ಳಿ. ಇಲ್ಲ ನೋಡ್ತೆಲ್ಲರೂ ಅಳತೆ ಮಾಡಿ ಉಯ್ಕೊಳ್ಳಿ. ರವೆ ಉಪ್ಪಿಟ್ಟು ಮಾಡ್ದಂಗೆ. ನೀರು ಒಂದು ಬಾಣಲೆ ಎಷ್ಟು ಉಯ್ಕೋಬೇಕು ಅಂತ ಹೇಳಜಿ. ಕುದೀತಾ ಇದೆ. ಇವಾಗ ತೆಂಗಿನಕಾಯಿ ಹಾಕೊಳ್ಳೋಣ. ತೆಂಗಿನಕಾಯಿ ಸ್ವಲ್ಪ ಬೇಯಲಿ. ದಪ್ಪಗಿರೋದೊಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಕಾಯಿ ಜಾಸ್ತಿ ಹಾಕಬೇಕು. ಅಕ್ಕಿ ನುಚ್ಚಿಗೆ ಅಕ್ಕಿ ಉಪ್ಪಿಟ್ಟಲ್ವ ಇದು, ಚೆನ್ನಾಗಿರ್ತದೆ. ಸೇಮ್ ರವೆ ಹುರ್ಕೊಂಡಂಗೆ ಹುರ್ಕೋಬೇಕು ನೋಡಿ. ಹಿಂಗಿರ್ಬೇಕು. ಹಿಂಗೆ ಕೆಂಪಗಿರಬೇಕು. ಗಮ್ಮಂತ ಉರಿವಾಗ ಗಮ್ಮನ್ಬೇಕು. ಹಿಂಗೆ ಹಾಕೊಂಡು ಈಗ ಹಿಂಗೆ ತಿರ್ಬ್ಕೋಬೇಕು. ಹಿಂಗೆ ಮಳ್ತಾದ. ಈಗ ಎಲ್ಲ ಬೆಂದು ಎಲ್ಲ ರಸ ಬಿಟ್ಟಿದೆ. ಇವಾಗ ಹಂಗೆ ಹಾಕೋಬೇಕು. ಹಿಂಗೆ ಹುರ್ಕೊಂಡು ಹಿಂಗೆ ತಿರ್ಬ್ಕೊಂಡು ಗಂಟು ಪಡ್ದಂಗೆ ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ನೀರು ಹೆಚ್ಚಾಗಿರ್ಬೇಕು. ಮಾಡ್ಕೊಡ್ತೀನಿ. ಇರವ ತಿನ್ವೆ ಮೊಮ್ಮಗಳೇ. ನಿಂಗೆ ತಿನ್ಬೇಕು ಅನ್ನಿಸ್ತಾ ಇದೆಯಾ ಅಕ್ಕಿ ಉಪ್ಪಿಟ್ಟು? ಓಹೋ, ನಿನಗೂ ಯಾಕೋ ನನ್ನ ಮಗಳ ಥರ ತಿನ್ಬೇಕು ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಮುಚ್ಚೋಣ. ಇದು ಬೇಯಲಿ. ಹಿಂಗೆ ನೀರು ಸ್ವಲ್ಪ ಹಾಕೊಳ್ಳೋಣ. ಇವಾಗ ಬೇಯುವಾಗ ಸ್ವಲ್ಪ ಹಿಂಗೆ ಮಕ್ಕ ಹಿಂಗೆ ಕೂತಂದಾಗ ಸ್ಟವ್ ಹತ್ರ ಹೊಂಟೋದಿರಿ. ಆಮೇಲೆ ಮಕ್ಕಕ್ಕೆ ಎಗಿರುತ್ತೆ ನೋಡ್ಕೊಂಡು ಹಿಂಗೆ ಉರಿ. ಆಮೇಲೆ ಉರಿ ಕಮ್ಮಿ ಕೊಟ್ಕೋಬೇಕೀಗ. ಅರ್ಧ ಉರಿಲೇ ಬೇಯಬೇಕೀಗ. ಅದು ಮುಚ್ಚಿಬಿಡ್ಬೇಕೀಗ. ನೋಡಿ ಎಷ್ಟು ಚೆನ್ನಾಗಿದೆ.
ನುಚ್ಚಕ್ಕಿ ಉಪ್ಪಿಟ್ಟು ಥರ ಕಾಣುತ್ತಾ ನಿಮಗೆ ಇದು? ಒಳ್ಳೆ ರವೆ ಉಪ್ಪಿಟ್ಟು ಥರನೇ ಇಲ್ಲ? ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಸೂಪರಾಗಿರುತ್ತೆ. ನೀವು ಮಾಡ್ಕೊ ತಿಂದು ನೋಡ್ಬೇಕಿದೆ. ತೆಂಗಿನಕಾಯಿ ಹಾಕಿರೋದಕ್ಕೆ ಅದನ್ನು ಕಾಣ್ತಾ ಇದೆ. ಬೆಂದಿಲ್ವೇನೋ ಅಂದ್ಕೋಬೇಡಿ ನೀವು. ಕೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಗಮ್ಮಂತ. ಸಬ್ಸಿಗೆ ಸೊಪ್ಪು, ಹಸಿ ಅವರೆಕಾಳು, ಎಷ್ಟು ಚೆನ್ನಾಗಿ ಟೇಸ್ಟ್. ರವೆ ಉಪ್ಪಿಟ್ಟು ಏನೂ ಇಲ್ಲ ಇದ್ರ ಮುಂದೆ. ತೆಗೆದು ಬಿಡೋಣ ಇವಾಗ. ಆಗಿದೆ, ರೆಡಿ ಇದೆ. ಅಜ್ಜಿ ಅಜ್ಜಿ ಬಾಯಲ್ಲಿ ನೀರು ಬರ್ತಿರ್ಬೇಕು ಬಾಯಲ್ಲಿ ನೀರು ಬರ್ತಾ ಇದೆ ಕಣ ಮೊಮ್ಮಗಳೇ. ಈಗ ರೆಡಿ ಇದೆ, ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಚಳಿ ಹಿಡಿಸ್ತಾ ಇದೆ, ಮಳೆ ಬರ್ತಾ ಇದೆ. ತಿನ್ಬೇಕು ಅನ್ನಿಸ್ಬಿಡೋದು. ಈಗ ಹಾಕ್ಕೊಂಡು ತಿಂತರದೆ ಇವಾಗ. ನುಚ್ಚಕ್ಕಿ ಉಪ್ಪಿಟ್ಟು ರೆಡಿ ಇದೆ. ಅಕ್ಕಿ ಉಪ್ಪಿಟ್ಟು ಅಂದರೆ ದಪ್ಪಕ್ಕಿ ಅನ್ಕೊಬೇಡಿ, ನುಚ್ಚಕ್ಕಿ ಅಂತಾರೆ ನಮ್ಮ ಹಳ್ಳಿ ಕಡೆ ಇಲ್ಲ ಉಪ್ಪಿಟ್ಟಿಗೆ. ಅದು ನುಚ್ಚು, ಅದರಲ್ಲಿ ಎಲ್ಲ ಥರನೂ ಮಾಡ್ಬೋದು ನಾವು. ಎಲ್ಲ ಥರ ಪಾಯಸ ಮಾಡ್ತೀವಿ. ಅಕ್ಕಿ ಪಾಯಸ ಅಂತ, ಮತ್ತು ರೊಟ್ಟಿ ಸುಡ್ತೀವಿ ಆಡಿಸ್ಬಿಟ್ಟು. ಆಮೇಲೆ ಉಪ್ಪಿಟ್ಟು ಮಾಡ್ತೀವಿ, ಏನೇನೋ ಮಾಡ್ತೀವಿ. ನುಚ್ಚಕ್ಕಿ ಮುದ್ದೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನುಚ್ಚಕ್ಕಿ ಅಂತೂ ಬಿಸಾಕಲ್ಲ.